ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ CET ಚಾಯ್ಸ್ ಎಂಟ್ರಿ 4 ಆಯ್ಕೆಗಳು ಕೂಡ ಇರ್ತವೆ. ವಿದ್ಯಾರ್ಥಿಗಳು 4 ಆಯ್ಕೆಗಳನ್ನು ಚೂಸ್ ಮಾಡಬೇಕಾಗುತ್ತೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಲ್ರೆಡಿ CET ಇದು ಫಸ್ಟ್ ಒಂದು ಆಪ್ಷನ್ ಎಂಟ್ರಿ ಅಫಿಷಿಯಲ್ ಆಗಿ ನಡೀತಾ ಇದೆ. ಇನ್ನೇನು ಟುಡೇ ನಿಮಗೆ ಎಂಡ್ ಆಗುತ್ತೆ. ಆಲ್ರೆಡಿ ಕೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇಂದು ಎಂಡ್ ಆಗುತ್ತೆ ಅಂತ. ಅಂಡ್ ನಿಮಗೆ ಒಂದು ಫಸ್ಟ್ ರೌಂಡ್ದು ಡೆಮೋ ರಿಸಲ್ಟ್, ಟೆಂಪರರಿ ರಿಸಲ್ಟ್ ಬಿಡ್ತಾರೆ. ನಂತರ ನಿಮ್ದು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಕೂಡ ಬಿಡ್ತಾರೆ. ನೀವು ಇಲ್ಲಿ ಮೇನ್ ಥಿಂಗ್ ಬಂದ್ಬಿಟ್ಟು ನಿಮ್ದು ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ನಿಮಗೆ ಚಾಯ್ಸ್ ಎಂಟ್ರಿ 4 ಚಾಯ್ಸ್ಗಳು ಇರ್ತವೆ. ಅದನ್ನ ನೀವು ಕಡ್ಡಾಯವಾಗಿ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ. ಚಾಯ್ಸ್ ಎಂಟ್ರಿ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮಗೆ ನಿಮ್ಮ ಆಯ್ಕೆಗಳ ಆಧಾರದ ಮೇಲೆ, ಲೈಕ್ ನೀವು ಯಾವೆಲ್ಲ ಕಾಲೇಜ್ಗಳನ್ನ ಆ್ಯಡ್ ಮಾಡಿದ್ದೀರಾ, ಆಪ್ಷನ್ ಕೂಡ ಮಾಡಿದ್ದೀರಾ, ಅದರ ಮೇಲೆ ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಥವಾ ಆಗದೇ ಇರೋ ಚಾನ್ಸಸ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಜಾಸ್ತಿ ಜನ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅವರು ನೀವು ಕಡ್ಡಾಯವಾಗಿ ನೀವು ಚಾಯ್ಸ್ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ. ಲೈಕ್ ಏನಂದ್ರೆ ನಿಮಗೆ ಇಲ್ಲಿ 4 ಚಾಯ್ಸ್ಗಳನ್ನ ಕೊಟ್ಟಿರ್ತಾರೆ, ಅವರು ಆಯ್ಕೆ ಮಾಡಬೇಕಾಗುತ್ತೆ. ಈ ಚಾಯ್ಸ್ ಎಂಟ್ರಿಲಿ ನಾವು ಮೇಜರ್ ಚೇಂಜಸ್ ನ ತರ್ತಾ ಇದೀವಿ ಅಂತ ಹೇಳಿ ಈ ಹಿಂದೆ ಹೇಳಿದ್ರು, ಬಟ್ ಇನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಸದ್ಯದ ಮಟ್ಟಿಗೆ ಈ ಹಿಂದೆ ಇರುವ ಸಾಧ್ಯತೆ ಇದೆ. ಈ ಹಿಂದೆ ಇರೋದು ಅಂದ್ರೆ ವರ್ಷ ಯಾವ ರೀತಿ ಇರುತ್ತೆ ಅಂತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 4 ಚಾಯ್ಸ್ಗಳು ಕೂಡ ಇರ್ತವೆ. ಆಫ್ಟರ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ನೀವು 4 ಚಾಯ್ಸ್ಗಳಲ್ಲಿ ನೀವು ಒಂದು ಚಾಯ್ಸ್ ಅನ್ನು ಕೂಡ ನೀವು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಮ್ಯಾಂಡೇಟರಿ ಆಯ್ತಾ, ಚಾಯ್ಸ್ ಎಂಟ್ರಿ ಮ್ಯಾಂಡೇಟರಿ ಆಗಿರುತ್ತೆ. ಲೈಕ್ ನಿಮಗೆ ಚಾಯ್ಸ್ 1, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಚಾಯ್ಸ್ 1 ಅಂದ್ರೆ ಏನಂದ್ರೆ ಸೀಟು ಒಪ್ಪಿಕೊಳ್ಳಿ, ಅಂದ್ರೆ ಈಗಿರೋ ಸಿಕ್ಕಿರೋ ಸೀಟು ನಂಗೆ ಇಷ್ಟ ಇದೆ, ಕನ್ಫರ್ಮ್ ಅಂಡ್ ಜಾಯಿನ್ ಅಂತ. ನಂಗೆ ಇರೋ ಸೀಟ್ ಇಷ್ಟ ಇದೆ, ನಾನು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅಂತ ಅರ್ಥ. ಲೈಕ್ ಇದ್ರದ್ದು ಮೇನ್ ಇದು ಏನಂದ್ರೆ ಕನ್ಫರ್ಮ್ ಅಂಡ್ ಜಾಯಿನ್ ಅಂತ ಅರ್ಥ. ಲೈಕ್ ಇರೋ ಸೀಟ್ ನಂಗೆ ಇಷ್ಟ ಆಗ್ತಾ ಇದೆ, ನಾನು ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಚಾಯ್ಸ್ 2 ಅಂತ. ಚಾಯ್ಸ್ 2 ಎರಡನೇ ಆಯ್ಕೆ. ಸೀಟ್ ಅನ್ನು ಕೂಡ ನಾನು ತಾತ್ಕಾಲಿಕವಾಗಿ ಒಪ್ಪಿಗೆ ಮಾಡ್ತಾ ಇದ್ದೀನಿ. ಮೀನ್ಸ್ ನಾನು ಟೆಂಪ್ರರಿ ಆಗಿ ನಾನು ಸೀಟ್ಗಳನ್ನ ಒಪ್ಪಿಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ ಅಂದ್ರೆ ನೀವು ಚಾಯ್ಸ್ 2 ಆಯ್ಕೆ ಮಾಡೋಕ್ಕಾಗುತ್ತೆ. ಚಾಯ್ಸ್ 1 ಆಯ್ಕೆ ಮಾಡಿದ್ರೆ ಸಿಕ್ತಿರೋ ಕಾಲೇಜ್ನ ಹೋಗಿ ನೀವು ಡೈರೆಕ್ಟ್ ಅಡ್ಮಿಷನ್ ಆಗ್ತೀರಾ. ನಿಮ್ಮ ಏನೇನು ಫೀಸ್ನ ಪೇಮೆಂಟ್ ಮಾಡಿ ರಿಪೋರ್ಟ್ ಮಾಡಿ ಡೈರೆಕ್ಟ್ ನೀವು ಕಾಲೇಜ್ಗಳಿಗೆ ಅಡ್ಮಿಷನ್ ಆಗ್ತೀರಾ. ನೀವೇನಾದರೂ ಚಾಯ್ಸ್ 2 ಸಿಕ್ಕಿದ್ರೆ ನೀವು ಚಾಯ್ಸ್ 2 ಎಂಟ್ರಿ ಮಾಡಿದ್ರೆ ನೀವು ಏನು ಮಾಡ್ತೀರಾ ಅಂದರೆ ಸೀಟನ್ನ ನೀವು ಟೆಂಪ್ರರಿ ಆಯ್ಕೆ ಮಾಡಿಕೊಂಡು ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಕೂಡ ಮಾಡ್ತೀರಾ. ನೆಕ್ಸ್ಟ್ ರೌಂಡ್ಗೆ ಯಾಕೆ ಹೋಗ್ತೀರಾ ಅಂದರೆ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು, ನೆಕ್ಸ್ಟ್ ರೌಂಡಲ್ಲಿ ನನಗೆ ಒಳ್ಳೆಯ ಕಾಲೇಜುಗಳು ಸಿಗಬಹುದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಕೂಡ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಅದು ಬಂದ್ಬಿಟ್ಟು ಚಾಯ್ಸ್ 2 ಆಯ್ತಾ. ಚಾಯ್ಸ್ 3 ಏನಾಗುತ್ತೆ ಅಂದರೆ ಸಿಕ್ಕಿರೋ ಸೀಟು, ಈಗ ಪ್ರೆಸೆಂಟ್ ನಿಮಗೆ ಸಿಕ್ಕಿರೋ ಸೀಟು ಬೇಡ, ನಾನು ಮುಂದಿನ ರೌಂಡ್ಗೆ ಹೋಗ್ತೀನಿ ಅಂತ ಹೇಳಿ ಹೊಸ ಆಯ್ಕೆ ಮಾಡ್ತೀನಿ ಅಂತ ಹೇಳಿ ನೀವು ಚೂಸ್ ಮಾಡ್ಬೋದು. ಚಾಯ್ಸ್ 3ನ ಎಂಟ್ರಿ ಮಾಡ್ಬೋದು. ಚಾಯ್ಸ್ 2 ಎಂಟ್ರಿ ಮಾಡಿದರೆ ಸಿಕ್ಕಿರೋ ಸೀಟ್ಗಳನ್ನ ಹೋಲ್ಡ್ ಮಾಡಿ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಚಾಯ್ಸ್ 3ನ ಎಂಟ್ರಿ ಮಾಡಿದರೆ ಸಿಕ್ಕಿರೋ ಸೀಟ್ ನಂಗೆ ಬೇಡ, ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಅಷ್ಟೇ ಚಾಯ್ಸ್ 2 ಚಾಯ್ಸ್ 3 ಡಿಫ್ರೆನ್ಸು. ಚಾಯ್ಸ್ 4 ಅಂದರೆ CET ಏನೋ ಬೇಡ, ನಾನು ಈ ವರ್ಷ ನಾನು CET ಅಟೆಂಡ್ ಮಾಡೋದಿಲ್ಲ, ನಾನು ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಎಕ್ಸಿಟ್ ಆಗ್ತಾ ಇದ್ದೀನಿ ಅಂದರೆ ಚಾಯ್ಸ್ 4 ಇರುತ್ತೆ. ಈ ರೀತಿ ನಿಮಗೆ 4 ಚಾಯ್ಸ್ಗಳು ಇರ್ತವೆ. ಈ ಸಿಕ್ಕಿರೋ ಸೀಟ್ ಇಷ್ಟ ಆಗಿ ನೀವು ಅಡ್ಮಿಷನ್ ಆಗಬೇಕು ಅಂತ ಇಚ್ಛೆಪಟ್ಟರೆ ನಿಮಗೆ ಚಾಯ್ಸ್ 1 ಆಗಿರುತ್ತೆ. ನಿಮಗೇನಾದರೂ ಸಿಕ್ಕಿರೋ ಸೀಟ್ ಓಕೆ, ಬಟ್ ನಾನು ಇನ್ನೂ ಕೂಡ ಒಳ್ಳೆ ಕಾಲೇಜನ್ನು ಟ್ರೈ ಮಾಡ್ತೀನಿ ಅಂದರೆ ಚಾಯ್ಸ್ 2 ಆಗಿರುತ್ತೆ. ಸಿಕ್ಕಿರೋ ಸೀಟು ಬೇಡ, ನನಗೆ ಬೇರೆ ಕಾಲೇಜನ್ನು ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ರೌಂಡಲ್ಲಿ ಅಂದರೆ ಚಾಯ್ಸ್ 3 ಆಗಿರುತ್ತೆ. ಚಾಯ್ಸ್ 4 ಅಂದರೆ ನೀವು ಕೌನ್ಸಿಲಿಂದ ಡೈರೆಕ್ಟ್ ಆಗಿ ಎಕ್ಸಿಟ್ ಆಗ್ತೀನಿ ಅಂತ ಅಂದರೆ ಚಾಯ್ಸ್ 4 ಬರುತ್ತೆ ಆಯ್ತಾ. ನೆಕ್ಸ್ಟ್ ಇದು ಫಸ್ಟ್ ರೌಂಡಲ್ಲಿ ಆಯ್ತಾ. ನೀವು ಥರ್ಡ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕಂಡಕ್ಟ್ ಕೂಡ ಮಾಡಿದ್ರೆ 3 ರೌಂಡ್ಗಳಿಗೆ ಕೂಡ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಮೈನ್ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ಗೆ ಮ್ಯಾಂಡೇಟರಿ ಚಾಯ್ಸ್ ಎಂಟ್ರಿ ಇರುತ್ತೆ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ, ಬಿಕಾಸ್ ಅದೇ ನಿಮಗೆ ಫೈನಲ್ ಆಗಿರೋ ಕಾರಣ ಅದಕ್ಕೆ ನಿಮಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಇಲ್ಲಿ ಮೇನ್ ಏನಂದ್ರೆ ಇಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ನೀವೇನಾದರೂ ಚಾಯ್ಸ್ 2 ಎಂಟ್ರಿ ಮಾಡಿದ್ರೆ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅಗತ್ಯತೆ ಇಲ್ಲ. ಇಲ್ಲಿ ಫಸ್ಟ್ ರೌಂಡಲ್ಲಿ ನೀವು ಯಾರೆಲ್ಲ ಚಾಯ್ಸ್ 1 ಎಂಟ್ರಿ ಮಾಡಿದರೆ ಅವರು ಕಾಲೇಜ್ಗಳಿಗೆ ಫೀಸ್ ಪೇಮೆಂಟ್ ಮಾಡಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಚಾಯ್ಸ್ 2 ಅವರು ಫಸ್ಟ್ ರೌಂಡಲ್ಲಿ ನೀವು ಹೋಲ್ಡ್ ಮಾಡ್ತೀರಾ, ಅಲ್ಲಿ ನೀವು ಯಾವುದೇ ರೀತಿ ಫೀಸ್ ಪೇ ಮಾಡೋ ಅಗತ್ಯತೆ ಇಲ್ಲ. ಬಟ್ ಸೆಕೆಂಡ್ ರೌಂಡ್ಗೆ ಹೋದಂತ ನೀವೇನಾದರೂ ಮತ್ತೆ ನೀವು ಅಲ್ಲಿ ಚಾಯ್ಸ್ 2 ಎಂಟ್ರಿ ಮಾಡಿದ್ರೆ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಸಿಕ್ಕಿರೋ ಸೀಟ್ಗೆ. ನೀವು ಬೇಕಾದ್ರೆ ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಅಟೆಂಡ್ ಮಾಡ್ಬೋದು. ಈ ರೂಲ್ಸು ಇದೆ ಆಯ್ತಾ. ನೆಕ್ಸ್ಟ್ ಈ ವರ್ಷ ಏನಾದರೂ ಚೇಂಜಸ್ ಮಾಡ್ತಾರೋ ಗೊತ್ತಿಲ್ಲ, ಚೇಂಜಸ್ ಮಾಡೋದೇ ಕೂಡ ನಿಮಗೆ ನೋಟಿಫೈ ಮಾಡ್ಬೋದು. ಲೈಕ್ ಈ ರೀತಿ ನಿಮಗೆ ಚಾಯ್ಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಲೈಕ್ ನಿಮಗೆ ಅಲ್ಲೇ ತೋರಿಸಿದೆ, ನಿಮಗೆ ಸೀಟ್ ಅಲಾಟ್ಮೆಂಟ್ಗೆ SNQ ಕೋಟಾ ಕೇಳ್ತಾ ಇದ್ದೀರಾ, SNQ ಕೋಟಾ ಅಲಾಟ್ಮೆಂಟ್ ಆಗಿದೆಯಾ, GM ಆಗಿದೆಯಾ, ನಿಮ್ಮ ಕ್ಯಾಟಗರಿ ಸೀಟ್ ಅಲಾಟ್ಮೆಂಟ್ ಆಗಿದೆಯಾ ಅಂತೇಳಿ ನಿಮಗೆ ಅಲ್ಲೇ ಗೊತ್ತಾಗುತ್ತೆ. ನಿಮಗೆ ಯಾವ ಕಾಲೇಜಸ್ ಸಿಕ್ಕಿದೆ, ಯಾವ ಬ್ರಾಂಚ್ ಸಿಕ್ಕಿದೆ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ. ಇದನ್ನು ಮಾಡಬೇಕಾಗುತ್ತೆ. ಇದು ಇವತ್ತಿನ ಚಾಯ್ಸ್ ಎಂಟ್ರಿ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.